ಬಹುಶ್ರುತ ಭಕ್ತಿ ಭಾವನೆ ಭಾಗ 2. ಬಹುಶ್ರುತ ಭಕ್ತಿ ಭಾವನೆ ಭಾಗ 2. ಶ್ರೀ ಋಷಭನಾಥರಿಂದ ವರ್ಧಮಾನರೊಳಗೆ 24 ತೀರ್ಥಂಕರರಿಗೆ ಜಯವಾಗಲಿ, ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಬಹುಶ್ರುತ ಭಕ್ತಿಯ ಭಾವನೆ 2 ಕೇಳ್ತಾ ಇದ್ರಿ. ಭಾಗ 1 ಭಾಗ ಹಿಂದೆ ಮುಗಿದೋಗಿದೆ, ಅದನ್ನು ಕೇಳ್ಕೊಬರ್ರಿ. ನೇರವಾಗಿ ಕೇಳೋದ್ರಿಂದ ಇದನ್ನು ಗೊತ್ತಾಗೋದಿಲ್ಲ. ಈಗ ವಿಷಯ ನೇರವಾಗಿ ಪ್ರಾರಂಭ. ಹಿಂದಿನ ಯಾವ ವಿಷಯವನ್ನು ಕೂಡ ಹೇಳೋದಿಲ್ಲ. 2ನೇ ವಿಷಯ ವ್ಯಂಜನಾಚಾರ, ಅಂದರೆ ಶಬ್ದಗಳನ್ನು ಸ್ವಚ್ಛ, ಸ್ಪಷ್ಟ ಮತ್ತು ನಿರ್ದೋಷ ಉಚ್ಚಾರಣೆ ಮಾಡುವುದು ವ್ಯಂಜನಾಚಾರ ಇದೆ. ಅಕಸ್ಮಾತ್ ವ್ಯಂಜನಹೀನ ಆದ ಪಕ್ಷದಲ್ಲಿ ಏನು ಆಗುತ್ತದೆ, ಏನೇನು ಅನಾಹುತಗಳು ಆಗ್ತವೆ ಅನ್ನೋದ್ರ ಬಗ್ಗೆ ಒಂದು ಮಹತ್ವಪೂರ್ಣ ಕಥೆಯನ್ನು ಇಲ್ಲಿ ಹೇಳಲಾಗ್ತದೆ. ಶ್ಲೋಕ ಓದುವವನು ಒಂದು ಅನುಸ್ವಾರದ ಉಚ್ಚಾರಣೆ ಮಾಡದೇ ಇರುವುದರಿಂದ ಅರ್ಥಕ್ಕೆ ಅನರ್ಥ ಆಗಿ ಆ ವ್ಯಕ್ತಿಗೆ ಅತ್ಯಂತ ಕಠಿಣ ಶಿಕ್ಷೆಯನ್ನ ರಾಜ ವಿಧಿಸಿದ. ಅದರ ಕಥೆಯನ್ನ ಸ್ವಲ್ಪ ಇಲ್ಲಿ ಕೇಳ್ರಿ. ಕುರುಜಾಂಗಲ್ ದೇಶದ ರಾಜಧಾನಿ ಇತ್ತು ಹಸ್ತಿನಾಪುರ. ಅಲ್ಲಿ ರಾಜ ಮಹಾಪದ್ಮ ಆವಾಗ ರಾಜ್ಯ ಆಳ್ತಾ ಇದ್ದ. ಆ ರಾಜ ಮಹಾಪದ್ಮ ಬಹಳ ದೊಡ್ಡ ಧರ್ಮಾತ್ಮ ಇದ್ದ ಮತ್ತು ಜಿನ ಧರ್ಮದ ನಿಜವಾದ ಭಕ್ತ ಇದ್ದ. ಇವನ ರಾಣಿಯ ಹೆಸರಿತ್ತು ಪದ್ಮಶ್ರೀ. ಇವಳು ಸರಳ ಸ್ವಭಾವಿ, ಸುಂದರಿ ಮತ್ತು ಜಿನ ಪೂಜಾ, ದಾನ, ವ್ರತ, ಉಪವಾಸ ಆದಿ ಮಾಡುವವಳು ಇದ್ಲು. ಹೀಗೆ ಇರಬೇಕಿದ್ರೆ ಇನ್ನೊಂದು ಘಟನೆ ಆಯಿತು, ಅದನ್ನು ಕೇಳ್ರಿ. ಸುರಮ್ಯ ದೇಶದ ಸಿಂಹನಾದ ಎಂಬುವಂತಹ ರಾಜ, ಅವನಿಗೂ ಮತ್ತು ಈ ಮಹಾಪದ್ಮನಿಗೂ ಅನೇಕ ದಿನಗಳಿಂದ ಶತ್ರುತ್ವ ಇತ್ತು. ಅವರ ಇಬ್ಬರಲ್ಲಿ ವೈಮನಸ್ಸು ನಡೆದು ಅನೇಕ ದಿನಗಳಿಂದ ಬರುತ್ತಾ ಇತ್ತು. ಹೀಗೆ ನಡೀತಾ ಇರಬೇಕಿದ್ರೆ ಇದನ್ನು ಹೀಗೆ ಇನ್ನು ಬಿಟ್ಟರೆ ಆಗುವುದಿಲ್ಲ ಎಂಬ ತಿಳುವಳಿಕೆ ಬಂದಂತಹ ಈ ಮಹಾಪದ್ಮ ರಾಜ ಒಂದು ಸಲ ಒಳ್ಳೆ ಅವಕಾಶವನ್ನು ನೋಡಿ ಸುರಮ್ಯ ದೇಶದ ಸಿಂಹನಾದ ರಾಜನ ಮೇಲೆ ದಂಡೆತ್ತಿ ಹೋಗಿಯೇ ಬಿಟ್ಟ. ಸೈನ್ಯ ತಗೊಂಡು ಹೋದ. ಯುದ್ಧಕ್ಕಾಗಿ ಸುರಮ್ಯ ದೇಶಕ್ಕೆ ಹೋಗಲಾಯ್ತು. ಈಗ ಆವಾಗ ಯುದ್ಧ ನಡೀತಾ ಇದೆ ಆ ದೇಶದಲ್ಲಿ. ಆವಾಗ ಅದೇ ರಸ್ತೆಯಲ್ಲಿ ಸಿಗುವಂತಹ ಪೌದನಾಪುರಕ್ಕೆ ಹೋಗಿಬಿಟ್ಟ ರಾಜ ಮಹಾಪದ್ಮ. ಪೌದನಾಪುರಕ್ಕೆ ಹೋದಾಗ ಅಲ್ಲಿ ಅವನಿಗೆ ಒಂದು ಸಂತೋಷದ ವಿಷಯ ಏನಿತ್ತು ಅಂತಂದರೆ, ಪೌದನಾಪುರದಲ್ಲಿ ಒಂದು ಸಹಸ್ರಕೂಟ ಹೆಸರಿನ ಪ್ರಸಿದ್ಧ ಜಿನ ಮಂದಿರ ಇತ್ತು. ಆ ಜಿನ ಮಂದಿರವನ್ನು ನೋಡಿದಾಗ ಅವನಿಗೆ ಇಷ್ಟೊಂದು ಸಂತೋಷ ಅನಿಸ್ತು. ಭಾಳ 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 ಸಂತೋಷ ಅನಿಸ್ತು ಅವನಿಗೆ. ಯಾಕೆಂದರೆ ಅಂತರಂಗದಲ್ಲಿ ಸಮ್ಯಕ್ ದರ್ಶನ ಧರ್ಮ ಇದ್ದ ವ್ಯಕ್ತಿಗೆ ಹಾಗೆಯೇ ಆಗುತ್ತದೆ. ಆ ಬಸ್ತಿ ಇಷ್ಟೊಂದು ಸುಂದರವಾಗಿತ್ತು. ಅದರಲ್ಲಿ 1,000 ಕಂಬಗಳು ಇದ್ದು, ಅದರ ಹೆಸರೇ ಇತ್ತು ಸಹಸ್ರಕೂಟ. ಆವಾಗ ಈ ರಾಜ ಮಹಾಪದ್ಮನಿಗೆ ಒಂದು ವಿಷಯ ತಲೆ ಒಳಗಡೆ ಬಂತು. ಏನು ಅಂತಂದರೆ, ನಮ್ಮ ರಾಜ್ಯದಲ್ಲಿಯೂ ಕೂಡ ಇದೇ ರೀತಿ ಬಸ್ತಿಯನ್ನು ನಾವು ನಿರ್ಮಿಸಬೇಕು. ಆವಾಗ ರಾಜಧಾನಿಗೆ ಮಹಾಪದ್ಮರಾಜ ಒಂದು ಪತ್ರವನ್ನು ಬರೆದು ಕಳಿಸಿದ. ಅದರೊಳಗಡೆ ಏನಿತ್ತು ಅಂದರೆ, ಪತ್ರದ ಮಧ್ಯದಲ್ಲಿ ಒಂದು ವಿಷಯ ಏನಿತ್ತು ಅಂದರೆ, ಮಹಾಸ್ತಂಭ ಸಹಸ್ರಸ್ಯ ಕರ್ತವ್ಯ ಸಂಗ್ರಹೋ ಧ್ರುವಂ. ಏನು ಇದು ಸಂಸ್ಕೃತ ಶ್ಲೋಕ ಇದೆ. ಇದನ್ನು ನಾನು ಸುಮ್ಮನೆ ನಿಮಗೆ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಇಲ್ಲಾಂದರೆ ಇದನ್ನು ಹೇಳೋದಿಲ್ಲ. ಯಾಕೆಂದರೆ ಅದು ಅರ್ಥವೇ ಆಗೋದಿಲ್ಲ ಅಲ್ವಾ. ಇನ್ನೊಂದು ಸಲ ಕೇಳ್ರಿ. ಮಹಾಸ್ತಂಭ ಸಹಸ್ರಸ್ಯ ಕರ್ತವ್ಯ ಸಂಗ್ರಹೋ ಧ್ರುವಂ. ಇದರ ಅರ್ಥ ಏನಿದೆ ಅಂತಂದರೆ, ಬಹಳ ಬೇಗ ದೊಡ್ಡ ದೊಡ್ಡ 1,000 ಕಂಬಗಳನ್ನು ಒಟ್ಟುಗೂಡಿಸಿರಿ. ಅರ್ಥ ಆಯ್ತಿಲ್ಲ? ಈ ಪತ್ರ ಎಲ್ಲಿಗೆ ಹೋಯ್ತು? ಈಗ ಎಲ್ಲಿಗೆ ಹೋಯ್ತು? ಕುರುಜಂಗಲ್ ದೇಶದ ಹಸ್ತಿನಾಪುರಕ್ಕೆ ಹೋಯ್ತು. ಅಂದರೆ ಯಾವುದು? ಮಹಾಪದ್ಮನ ಆಸ್ಥಾನಕ್ಕೆ ಹೋಯ್ತಲ್ವಾ. ಅವನಿಗೆ ಯುದ್ಧಕ್ಕೆ ಹೋಗಿದ್ದಾನೆ, ಅಲ್ಲಿ ಬಸ್ತಿಯನ್ನು ನೋಡಿ ಪತ್ರ ಬರೆದಿದ್ದಾನೆ. ಇರಲಿ. ಪತ್ರ ಓದುವವನು ಸ್ತಂಭವನ್ನು ಸ್ತಭ ಎಂದು ಓದಿದ. ಇನ್ನೊಂದ್ಸಲ ಕೇಳ್ರಿ, ಇಲ್ಲಾಂದ್ರೆ ನಿಮಗೂ ಗೊತ್ತಾಗೋದಿಲ್ಲ ಇದು. ಮತ್ತೆ ಅವನ ರೀತಿ ನಿಮ್ಮದು ಪರಿಸ್ಥಿತಿ ಆಗ್ಬೋದು, ಆ ರೀತಿ ಆಗಬಾರ್ದು. ಸಮಾಧಾನವಾಗಿ ಕೇಳ್ರಿ. ಪತ್ರ ಓದುವವನು ಸ್ತಂಭವನ್ನು ಸ್ತಭ ಎಂದು ಓದಿದ.
ಆದ್ದರಿಂದ ಕೆಲಸಗಾರರು 1,000 ಆಡುಗಳನ್ನು ಒಟ್ಟುಗೂಡಿಸಿದರು. ಯಾಕೆಂದರೆ ಅವುಗಳನ್ನು ಸ್ತಬ ಎನ್ನಲಾಗುತ್ತದೆ. ಬಹಳ ದಿನಗಳ ನಂತರ ರಾಜ ಯುದ್ಧ ಮುಗಿಸಿ ಅಲ್ಲಿ ವಿಜಯವನ್ನು ಸಾಧಿಸಿ ಮರಳಿ ಬಂದ. ಆವಾಗ ರಾಜನ ಕಣ್ಣು ಮುಂದೆ 1,000 ಆಡುಗಳನ್ನು ತಂದು ತರಿಸಲಾಯಿತು, ಅವುಗಳನ್ನು ತೋರಿಸಲಾಯಿತು. ರಾಜನಿಗೆ ಇದು ಯಾವುದೂ ಅರ್ಥವೇ ಆಗಿಲ್ಲ. ಅವನು ಹೇಳ್ದ, ಈ ಆಡು ಕುರಿಗಳನ್ನು ಯಾಕೆ ತರಿಸಿದಿರಿ? ನೀವೇ ಪತ್ರ ಬರೆದಿದ್ರಲ್ಲ, ರಾಜಾಜ್ಞೆ ಅಂತೇಳಿ ತರಿಸಿಟ್ಟು ಅಂತ ಹೇಳಿಬಿಟ್ರು ಸೇವಕರು. ಆವಾಗ ಸಿಟ್ಟಾದಂತಹ ರಾಜ ಪತ್ರ ಓದುವವನನ್ನು ಕರೆದು ಅವನಿಗೆ ಬಹಳ ದೊಡ್ಡ ಶಿಕ್ಷೆಯನ್ನು ಕೊಟ್ಟ. ಬಹಳ ದೊಡ್ಡದಾಗಿ ದಂಡಿಸಿಬಿಟ್ಟ. ಶಾಸ್ತ್ರ ಓದುವಾಗ ಕೂಡ ಮನ ವಚನ ಕಾಯಗಳನ್ನು ಏಕಾಗ್ರಗೊಳಿಸಬೇಕು. ಇಲ್ಲದಿದ್ದರೆ ಚಂಚಲತೆಯಿಂದ ಅರ್ಥಕ್ಕೆ ಅನರ್ಥ ಅಥವಾ ವಿಪರೀತ ಆಗಬಹುದು. ಇನ್ನು ಮುಂದೆ 3ನೇ ವಿಷಯ ಅಭಯಾಚಾರ ಅಂತಂದರೆ, ಶ್ರುತ ಅಧ್ಯಯನದ ಸಮಯದಲ್ಲಿ ಶಬ್ದ ಮತ್ತು ಅರ್ಥ ಎರಡನ್ನೂ ಕೂಡ ಶುದ್ಧತೆ ಪೂರ್ವಕ ಪೂರ್ಣಗೊಳಿಸುವುದು ಉಭಯಾಚಾರ ಇದೆ. ಇನ್ನು 4ನೇ ವಿಷಯ ಕಾಲಾಚಾರ ಇದೆ. ಅಂದರೆ ಸಿದ್ಧಾಂತ ಶಾಸ್ತ್ರಗಳ ಅಧ್ಯಯನ ಯೋಗ್ಯ ಕಾಲದಲ್ಲಿಯೇ ಮಾಡಬೇಕು. ಪ್ರಾತಃ ಕಾಲ ಅಂದರೆ ಸ್ವಲ್ಪ ಬೆಳಕು ಬಿಡ್ತಾ ಇರ್ತದೆ, ಸ್ವಲ್ಪ ಕತ್ಲೆ ಇರ್ತದಲ್ವ, ಸಾಮಾಯಿಕ ಕಾಲ ಇದೆ ನೋಡಿ ಅದು. ಮತ್ತು ಮಧ್ಯಾಹ್ನ 12 ಗಂಟೆಗೆ ಅಂತರ್ಮುಹೂರ್ತ ಆ ಕಡೆ ಈ ಕಡೆ ಅದರಲ್ಲಿ ಮಾಡಬಾರ್ದು. ಮತ್ತು ಸಂಧ್ಯಾಕಾಲ ಅಂತಂದರೆ ಸ್ವಲ್ಪ ಕತ್ಲಿರ್ತದೆ, ಸ್ವಲ್ಪ ಬೆಳಕಿರ್ತದೆ ನೋಡಿ, ಆ ಸಮಯದಲ್ಲಿ. ಈಗ ಇನ್ನೊಂದ್ಸಲ ಹೇಳ್ಕೊಂಡು ಹೋಗ್ತೀನಿ, ಯಾಕೆಂದರೆ ನಿಮಗೆ ಮಧ್ಯದಲ್ಲಿ ಏನಾದ್ರು ಅರ್ಥ ಹೇಳಿದ ಕೂಡಲೇ ನಿಮಗೆ ಅದು ಗೊಂದಲಕ್ಕೆ ಬರ್ತದೆ. ನೇರವಾಗಿ ಹೇಳ್ಕೊಂಡು ಹೋಗ್ತೀನಿ. ಸಿದ್ಧಾಂತ ಶಾಸ್ತ್ರಗಳ ಅಧ್ಯಯನ ಯೋಗ್ಯ ಕಾಲದಲ್ಲಿಯೇ ಮಾಡಬೇಕು. ಯೋಗ್ಯ ಕಾಲದಲ್ಲಿ ಮಾಡಬೇಕು. ಪ್ರಾತಃ ಕಾಲ, ಸಂಧ್ಯಾಕಾಲ, ಮಧ್ಯಾಹ್ನ ಕಾಲ, ಭೂಕಂಪ, ಸೂರ್ಯಗ್ರಹಣ, ಚಂದ್ರಗ್ರಹಣ, ಉಲ್ಕಾಪಾತ, ವಜ್ರಪಾತ ಅಂದರೆ ಸಿಡಿಲು ಬಡಿಯುವುದು ಆದಿ ಸಮಯಗಳಲ್ಲಿ ಮಾಡಬಾರದು. ಕುಂದ ಆಚಾರ್ಯರು ಅಕಾಲ ಅಧ್ಯಯನ ಮಾಡಿ ಕುತ್ತಿಗೆ ಡೊಂಕಾಗಿ ಹೋಯಿತು. ಆದ್ದರಿಂದ ಅವರನ್ನು ವಕ್ರಗ್ರೀವ ಎನ್ನಲಾಗುತ್ತಿತ್ತು. ಆರಾಧನಾ ಕಥಾಕೋಶದಲ್ಲಿ ಜೈನ ಸಿದ್ಧಾಂತ ಪಾರಗಾಮಿ ವೀರಭದ್ರ ಮುನಿ ಅವರ ಬಗ್ಗೆ ಒಂದು ಮಹತ್ವಪೂರ್ಣ ಕಥೆ ಬರ್ತದೆ. ಅವರು ಪೂರಾ ರಾತ್ರಿ ಶಾಸ್ತ್ರ ಅಧ್ಯಯನ ಮಾಡುತ್ತಿದ್ದರು. ಆ ಸಮಯದಲ್ಲಿ ಅವರಿಗೆ ತಿಳಿಸೋದಕ್ಕೋಸ್ಕರ ಒಂದು ದೇವಿ ಮಧ್ಯರಾತ್ರಿಯಲ್ಲಿ ಮಜ್ಜಿಗೆ ಮಾರುವ ಹೆಂಗಸಿನ ವೇಷ ಹಾಕ್ಕೊಂಡು ಬಂದು ತಿಳಿಸಿದ್ಲು. ಆವಾಗ ಮುನಿರಾಜರು ಆಕಾಶದ ಕಡೆಗೆ ನೋಡಿ ಸ್ವಾಧ್ಯಾಯ ಮುಗಿಸಿ ಮಲಗಿ ಬೆಳಗ್ಗೆ ಎದ್ದು ಗುರುಗಳಿಂದ ಪ್ರಾಯಶ್ಚಿತ ಸ್ವೀಕರಿಸಿ ಅದಾದ ನಂತರ ಉತ್ತಮ ಸಮಾಧಿಯನ್ನು ಸಾಧಿಸಿ ಸ್ವರ್ಗದಲ್ಲಿ ದೇವ ಆದರು. ಇದು ಈ ಕಥೆಯ ಅರ್ಥ ಏನು ಅಂತಂದರೆ, ಇದನ್ನ ಭಾಳ ನಾನು ವಿಸ್ತಾರವಾಗಿ ಹೇಳಿಲ್ಲ, ಭಾಳ ಸಂಕ್ಷಿಪ್ತವಾಗಿ ಹೇಳಿದೆ. ಅಂತಂದರೆ ಅಕಸ್ಮಾತ್ ನಮ್ಮ ಅಜ್ಞಾನದಿಂದ ಏನಾದರೂ ಮರೆತು ನಾವೇನಾದರೂ ಆ ಸಮಯದಲ್ಲಿ ಸಿದ್ಧಾಂತ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದರೆ ಅದಾದ ನಂತರ ನಮ್ಮ ತಪ್ಪಿಗೆ ಗುರುಗಳಿಂದ ಪ್ರಾಯಶ್ಚಿತ್ತವನ್ನು ತಗೊಂಡು ಶುದ್ಧರಾಗಬೇಕಾಗುತ್ತದೆ. ಇದು ನೋಡಿ, ಇಲ್ಲಿ ಮಹತ್ವಪೂರ್ಣ ಒಂದು ಬಿಂದು ನೀವು ನೆನಪಿಡಬೇಕು. ಏನು ಅಂತಂದರೆ, ಇದು ಸಿದ್ಧಾಂತ ಶಾಸ್ತ್ರಕ್ಕೆ ಮಾತ್ರ ಇಲ್ಲಿ ಈ ನಿಯಮಗಳನ್ನು ಹೇಳಲಾಗಿದೆ. ಅನ್ಯ ಭಕ್ತಿಯ ಶಾಸ್ತ್ರಗಳು ಮತ್ತು ಸಂಗ್ರಹಿತವಾದ ಕೆಲವೊಂದು ಕಥಾ ವಿಭಾಗದ ಶಾಸ್ತ್ರಗಳು ಮತ್ತು ಆಚರಣೆ ವಿಭಾಗದ್ದು ಅಂದರೆ ಸಮಾಧಿಯ ಬಗ್ಗೆ, ಸಲ್ಲೇಖನದ ಬಗ್ಗೆ, ಶ್ರಾವಕರ ಆಚರಣೆಗಳ ಬಗ್ಗೆ ಉಪದೇಶಿತ ಶಾಸ್ತ್ರಗಳನ್ನು ಅನ್ಯ ಸಮಯದಲ್ಲೂ ಕೂಡ ಓದಿದರೆ ದೋಷ ಇಲ್ಲ, ಓದಬಹುದು. ಆದರೆ ಕೂಡ ಒಂದು ಇಲ್ಲಿ ಬಿಂದು ನೆನಪಿಡಬೇಕು. ಏನು ಅಂತಂದರೆ, ಬೆಳಕು ಬಿಡ್ತಾ ಇದೆ ಅಂದರೆ ಬೆಳಕೆ ಆಗ್ತಾ ಇದೆ, ಮತ್ತು ಮಧ್ಯಾಹ್ನ ಮತ್ತು ಸಂಜೆ ಇದು ಏನಿದೆ ಅಂದರೆ ಇದು ಸಾಮಾಯಿಕದ ಸಮಯ ಇದೆ. ಆದ್ದರಿಂದ ಈ ಸಮಯದಲ್ಲಿ ಮಾಡಬಾರದು. ಅಷ್ಟೊಂದು ಒಂದು ನೆನಪಿಟ್ಟುಕೊಳ್ಬೇಕು. ಇದನ್ನು ಅರ್ಥ ಆಯಿತು. ಆದರೆ ಆ ಸಮಯದಲ್ಲಿ ಭಕ್ತಿ ಹೇಳೋದ್ರಲ್ಲಿ ದೋಷ ಇಲ್ಲ.
ಭಕ್ತಿ ಇದೆ. ಯಾಕೆಂದರೆ ದಿಗಂಬರ ಮುನಿಗಳಿಗೂ ಕೂಡ ಆ ಸಮಯದಲ್ಲಿ ಚೈತ್ಯ ಭಕ್ತಿ ಮತ್ತು ಪಂಚಮಹಾಗುರು ಭಕ್ತಿ ಇದೆ. ಅರ್ಥ ಆಯಿತು? ಆ ರೀತಿ ಅಲ್ಲ. ಆದರೆ ಸಿದ್ಧಾಂತ ಶಾಸ್ತ್ರಗಳು, ಈಗ ಸಿದ್ಧಾಂತ ಅಂಥೇಳಿ ನಾವು ಯಾವುದಕ್ಕೆ ಕರಿತೀವಿ? ನಿಜವಾಗಿಯೂ ಈಗ ಅಂಗ ಶಾಸ್ತ್ರದ ಯಾವ ವಿಷಯ ಕೂಡ ಉಪಲಬ್ಧ ಇಲ್ಲ. ಆದರೂ ಕೂಡ ಕಷಾಯ ಪಾವಡ, ಷಟ್ಖಂಡಾಗಮ, ಧವಳ ಗ್ರಂಥದ ಭಾಗಗಳು ಇವು ಎಲ್ಲನೂ ಸಿದ್ಧಾಂತನೇ ಇದ್ದಾವೆ. ಆದ್ದರಿಂದ ಇವನ್ನೆಲ್ಲ ಪಾಲನೆ ಮಾಡಿಯೇ ಇದನ್ನು ಅಭ್ಯಾಸ ಮಾಡಬೇಕಾಗ್ತದೆ. ಇಲ್ಲಾಂದರೆ ಭಾಳ ದೋಷ ಬರುತ್ತದೆ. ಇನ್ನು ಮುಂದಿನ ವಿಷಯ ಅಂದರೆ 5ನೇದು ಉಪಾಧಾನಾಚಾರ. ಅಂದರೆ ಏಕಾಗ್ರತೆಯಿಂದ ಸ್ಮರಣೆ ಮಾಡಿಕೊಂಡು ಸ್ಥಿರತೆಯಿಂದ ಅಧ್ಯಯನ ಮಾಡುವುದು ಉಪಾಧಾನಾಚಾರ ಇದೆ. ಇನ್ನು ಮುಂದೆ ಹಾಗಾದರೆ ವಿನಯಾಚಾರ ಅಂದರೆ ಶಾಸ್ತ್ರದ ವಿನಯ ಮಾಡುತ್ತಾ ಅಧ್ಯಯನ ಮಾಡುವುದು. ಶಾಸ್ತ್ರಗಳಿಗೆ ಮೇಲ್ಹೊದಿಕೆ ಹಾಕಿ ಇಡುವುದು, ಅಂದರೆ ಬೈಂಡ್ ಅಂತಿರಲ್ಲ, ಅದನ್ನು ಹಾಕಿಡುವುದು. ಅನೇಕಾಂತ ಪ್ರತಿಪಾದಕ ಜಿನ ವಚನಾನುಸಾರ ರಚಿತ ಗ್ರಂಥಗಳನ್ನೇ ಅಧ್ಯಯನ ಮಾಡುವುದು ಮತ್ತು ಸಿದ್ಧಭಕ್ತಿ ಶ್ರುತಭಕ್ತಿ ಪೂರ್ವಕ ಸ್ವಾಧ್ಯಾಯ ಆರಂಭಿಸುವುದು. ಇವೆಲ್ಲ ವಿನಯಾಚಾರ ಇದೆ. ನಾನು ಹಿಂದೆನೇ ನಿಮಗೆ ಒಂದು ವಿಷಯ ಹೇಳಿದ್ದೇನೆ. ಏನಂತಂದರೆ, ದಿಗಂಬರ ಮುನಿಯ ಆಚರಣೆ ಒಳಗಡೆ ಸ್ವಾಧ್ಯಾಯ ಪ್ರಾರಂಭ ಮಾಡಬೇಕಿದ್ರೆ ಶ್ರುತಭಕ್ತಿ ಮತ್ತು ಆಚಾರ್ಯ ಭಕ್ತಿ, ಸ್ವಾಧ್ಯಾಯದ ಅಂತ್ಯದಲ್ಲಿ ಶ್ರುತಭಕ್ತಿ. ಅರ್ಥ ಆಯಿತು? ಈ 3 ಭಕ್ತಿಗಳು ಬರ್ತವೆ. ಆದರೆ ಕೆಲವೊಂದು ಮಹಾಶಾಸ್ತ್ರದಲ್ಲಿ ಸಿದ್ಧಭಕ್ತಿ ಶ್ರುತಭಕ್ತಿ ಕೂಡ ಬರ್ತದೆ. ಅಕಸ್ಮಾತ್ ಎಲ್ಲಾದರೂ ಆ ರೀತಿ ಬಂದ ಪಕ್ಷದಲ್ಲಿ ನೀವು ಅದನ್ನು ಸ್ವೀಕಾರ ಮಾಡಬೇಕು, ನಿರಾಕರಿಸಬಾರದು. ಯಾಕೆಂದರೆ ಶಾಸ್ತ್ರ ಅನೇಕಾಂತವಾದ ಸಮುದ್ರ ಪ್ರಮಾಣ ಇರುವುದರಿಂದ ನಮ್ಮಂತಹ ಅಲ್ಪಜ್ಞಾನಿಗಳಿಗೆ ಅದರಲ್ಲಿ ಪ್ರಥಮವಾಗಿ ನಮ್ಮದು ಪ್ರವೇಶ ಆಗಿರೋದೇ ಭಾಳ ದೊಡ್ಡ ಪುಣ್ಯ. ಅಲ್ಲಿ ಪ್ರವೇಶ ಮಾಡಿ ನಾವು ಅದನ್ನು ಅಸ್ತವ್ಯಸ್ತ ಮಾಡಬಾರದು ಅಷ್ಟೇ. ಅಲ್ಲಿ ಯಾವ್ಯಾವ ಪ್ರಕರಣ ಹೇಗೆ ಬರ್ತದೆ ಹಾಗೆ ತಿಳ್ಕೊಂಡು ಹೋಗ್ಬೇಕು ಅದನ್ನು. ಅರ್ಥ ಆಯಿತು? ಅದರಲ್ಲಿ ಭಾಳ ವಿಚಾರ ಮಾಡೋದಿಲ್ಲ. ಗೊತ್ತಾಯಿತು? ಇನ್ನು 7ನೆಯ ಸಂಖ್ಯೆದ್ದು ಸ್ವಾಚಾರ್ಯ ಧ್ಯಾನ ಪನ್ನವ ಆಚಾರ. ಇದೊಂದು ಸ್ವಲ್ಪ ಹೇಳೋದಕ್ಕೆ ಕಠಿಣ ಆಗ್ತದೆ ಅಲ್ವಾ? ಏನು? ಸ್ವಾಚಾರ್ಯ ಧ್ಯಾನ ಪನ್ನವ ಆಚಾರ ಅಂದರೆ ಯಾರಿಂದ ನಾವು ದೀಕ್ಷೆ ಶಿಕ್ಷಣವನ್ನು ಪಡೆದುಕೊಂಡಿದ್ದೇವೆ ಅವರ ಹೆಸರನ್ನು ಮುಚ್ಚಿ ಬೇರೆ ಯಾರು ದೊಡ್ಡವರ ಹೆಸರು ಹೇಳುವುದು ಇದು ತಪ್ಪಿದೆ. ಇದು ಅಹಿನ್ನವ ಅನ್ನುವಂತಹ ಅತಿಚಾರ ಇದೆ. ಅಲ್ಲ, ಅಹಿನ್ನವ ಇದು ಆಚಾರ ಇದೆ, ಮತ್ತಿಲ್ಲಿ ಪನ್ನವ ಇದು ದೋಷ ಇದೆ. ಗೊತ್ತಾಯ್ತು? ಯಾಕೋ ಇದು ಏನು ಗೊತ್ತಾ? ಯಾಕೆಂದರೆ ನೋಡಿ, ಇಲ್ಲಿ ಪನ್ನವ ಆಚಾರ ಇದೆ, ಅಹಿನ್ನವ ದೋಷ ಇದೆ. ಅರ್ಥ ಆಯ್ತು? ಯಾಕೆ ಅಂತಂದರೆ ನೋಡಿ, ಒಂದು ಸಲ ಏನಾಯಿತು, ಒಬ್ಬರು ದಿಗಂಬರ ಮುನಿರಾಜರು ಒಂದು ಜಾಗದಲ್ಲಿ ತಪಕ್ಕೆ ನಿಂತಿದ್ದರು. ಆ ಸಮಯದಲ್ಲಿ ಅವರ ಹೆಸರಿತ್ತು ಏನು ಅಂತಂದರೆ ಶ್ವೇತ ಸಂದೀಪ ಅಂತ ಹೇಳಿ. ಆವಾಗ ರಾಜ ಶ್ರೇಣಿಕ ಅವರನ್ನು ನೋಡಿ ಭಕ್ತಿಯಿಂದ ಅವರಿಗೆ ನಮಸ್ಕಾರ ಮಾಡಿ ಅವರಿಗೆ ಕೇಳ್ದ, ಹೇ ಗುರುರಾಜ, ತಮ್ಮ ದೀಕ್ಷಾ ಗುರುಗಳು ಯಾರು? ಅದಕ್ಕೆ ಶ್ವೇತ ಸಂದೀಪ ಏನಂದ ಗೊತ್ತಾ? ನನ್ನ ದೀಕ್ಷಾ ಗುರುಗಳು, ಶಿಕ್ಷಣ ಗುರುಗಳು ವರ್ಧಮಾನ್ ಭಗವಾನ್ರು ಅಂತ ಹೇಳಿಬಿಟ್ಟ. ಅವಾಗ ವರ್ಧಮಾನ್ ಭಗವಾನ್ರು ವಿರಾಜಮಾನ ಇದ್ರು. ಆವಾಗ ತಕ್ಷಣವೇ ಅವನ ಶರೀರ ಕಪ್ಪಾಗಿ ಹೋಯಿತು, ಕಪ್ಪಾಗಿ ಹೋಯಿತು ಶರೀರ. ಮತ್ತೆ ಇದನ್ನು ನೋಡಿ ಆಶ್ಚರ್ಯಗೊಂಡಂತಹ ರಾಜಶ್ರೇಣಿಕ ಸಮೋಷಣಕ್ಕೆ ಹೋಗಿ ಭಗವಾನರಿಗೆ ನಮಸ್ಕಾರ ಮಾಡಿ ಕೇಳ್ದ, ಭಗವಂತ, ನಾನು ಒಬ್ಬರು ಮುನಿಗೆ ಹೀಗೆ ಕೇಳಿದೆ, ಅವರು ನನ್ನ ಗುರು ವರ್ಧಮಾನ್ ಭಗವಾನ್ರು ಅಂತ ಹೇಳಿಬಿಟ್ರು. ಆವಾಗ ಅವರ ಶರೀರವೆಲ್ಲ ಕಪ್ಪಾಗಿ ಹೋಯಿತು ಅಂತ ಹೇಳಿಬಿಟ್ಟ. ಆವಾಗ ವರ್ಧಮಾನ್ ಭಗವಾನ್ರು ಅಂದರು, ಅದು ಅವರ ಪಾಪದಿಂದ ಹಾಗೆ ಆಯಿತು. ಯಾಕೆಂದರೆ ಅವರ ಶಿಕ್ಷಣ ಮತ್ತು ದೀಕ್ಷೆ ಗುರು ಒಬ್ಬರು ಸಾಮಾನ್ಯ ಇದ್ದಾರೆ, ಅವರು ಪ್ರಸಿದ್ಧ ಸಾಧು ಅಲ್ಲ.
ಅವರು ಸುಳ್ಳು ಹೇಳಿದರು ನನ್ನ ಹೆಸರನ್ನ, ಆದ ಕಾರಣದಿಂದ ಅವರ ಶರೀರ ಕಪ್ಪಾಗಿ ಹೋಯಿತು ಎಂದು ತಿಳಿಸಿದರು ರಾಜ ಸೈನಿಕನಿಗೆ. ರಾಜ ಸೈನಿಕ ಅಲ್ಲಿಂದ ಓಡಿ ಓಡಿ ಬಂದು, ಯಾಕೆಂದರೆ ಸಮ್ಯಕ್ ದೃಷ್ಟಿ ಇದ್ದ ರಾಜ ಸೈನಿಕ, ಎಲ್ಲ ಧರ್ಮ ಉದ್ಧಾರ ಆಗಬೇಕು ಅನ್ನೋನಿಗೆ ಅಷ್ಟು ಭಾವನೆ ಇತ್ತು. ಅವನಿಗೆ ಸ್ಥಿತೀಕರಣ ಮಾಡುತ್ತಿದ್ದ ಅವನು. ಯಾರು ಧರ್ಮದಿಂದ ವಿಚಲಿತರಾಗ್ತಿದ್ರೆ ಅವರನ್ನು ಸ್ಥಿತೀಕರಣ ಮಾಡ್ತಿದ್ದ ರಾಜ ಸೈನಿಕ. ಭಾಳ ಜನರನ್ನು ಸ್ಥಿತೀಕರಣ ಮಾಡಿದ್ದಾನೆ. ಅಲ್ಲಿಂದ ಓಡಿ ಓಡಿ ಬಂದ, ದಿಗಂಬರ ಮುನಿಗೆ ನಮಸ್ಕಾರ ಮಾಡಿ ಹೇಳ್ದ, ಹೇ ಪುಣ್ಯಾತ್ಮ, ಹೇ ದಿಗಂಬರ ಮುನಿರಾಜ್, ತಾವು ತಪ್ಪು ಮಾಡಬೇಡ್ರಿ, ಇಷ್ಟು ಮಹಾನ್ ಇದ್ದೀರಿ, ಇಂದ್ರಾದಿ ದೇವತೆಗಳು ತಮ್ಮನ್ನು ಪೂಜಿಸ್ತಾರೆ, ನೀವು ಮಹಾನ್ ಇದ್ದೀರಿ, ನಿಮ್ಮ ಗುರುವಿನ ಹೆಸರನ್ನು, ನಿಜವಾದ ಹೆಸರನ್ನು ಹೇಳ್ರಿ ಅಂತ. ಆವಾಗ ಶ್ವೇತ ಸಂದೀಪನಿಗೆ ತಾನು ಮಾಡಿದ ಪಾಪದ ಅರಿವಾಯಿತು. ಆವಾಗ ಅವರು ಸುಧಾರಿಸಿಕೊಂಡು ತಪ್ಪಿಗೆ ಕ್ಷಮೆ ಯಾಚಿಸಿ ಅದನ್ನು ಪ್ರಾಯಶ್ಚಿತ್ತ ಎಲ್ಲ ಮಾಡಿಕೊಂಡು ಮತ್ತೆ ತಪ ಮಾಡಲು ಪ್ರಾರಂಭಿಸಿದರು. ಆದ್ದರಿಂದ ನಮಗೆ ಶಿಕ್ಷಣ ಕೊಟ್ಟಂತಹ ಮತ್ತು ದೀಕ್ಷಾ ಕೊಟ್ಟಂತಹ ಗುರು ಅವರು ಎಷ್ಟೇ ಸಾಮಾನ್ಯ ಗುರು ಆಗಿರಲಿ, ನಾವು ದೊಡ್ಡವರ ಹೆಸರು ಹೇಳಿ ನಮ್ಮ ಹೆಸರು ದೊಡ್ಡ ಆಗ್ತದೆ ಅಂತ ಹೇಳಿ ನಾವು ಅವರನ್ನು ಹೆಸರನ್ನು ಮುಚ್ಚಬಾರದು. ಇದು ಮಹಾದೋಷ ಇದೆ. ಇದರಿಂದ ಜ್ಞಾನವರ್ಣೀಯ ಕರ್ಮದ ಬಂಧದ ಜೊತೆಗೆ ನಮ್ಮ ಸಮ್ಯಕ್ ದರ್ಶನ ಕೂಡ ಹೊರಟು ಹೋಗ್ಬೋದು. ಆ ಥರ ಮಾಡಬಾರದು. ಯಾರಿಂದ ನಾವು ದೀಕ್ಷೆ ಮತ್ತು ಶಿಕ್ಷಣವನ್ನು ಪಡೆದಿದ್ದೀವಿ ಅದನ್ನು ಸ್ವಚ್ಛವಾಗಿ ಹೇಳಬೇಕು, ಅದನ್ನು ಮುಚ್ಚಿಡಬಾರದು. ಇದು ಸ್ವಾಚಾರ್ಯದನ್ನ ಪನ್ನವ ಆಚಾರ ಇದೆ. ಆಯಿತು. ಇನ್ನು ಮುಂದೆ 8ನೇ ವಿಷಯ ಬಹುಮಾನಾಚಾರ, ಅಂದರೆ ಜಿನವಾಣಿಯ ವಿನಯ. ಶಾಸ್ತ್ರ ಎತ್ತರದಲ್ಲಿ ವಿರಾಜಮಾನ ಮಾಡುವುದು, ಅದಕ್ಕೆ ಗೌರವ ಕೊಡುವುದು, ಅದಕ್ಕೆ ನಮಸ್ಕರಿಸುವುದು ಆದಿ ಜಿನವಾಣಿ ಇದೆ. ಇದೆಲ್ಲ ಇದೆ. ಇದು ಬಹುಮಾನಾಚಾರ ಇದೆ. ಜಿನವಾಣಿ ಆತ್ಮಶುದ್ಧಿಗೆ ಕಾರಣ ಇದೆ. ಯಾಕೆಂತಂದರೆ ನೋಡಿ, ಒಂದು ಕ್ರಮ ಏನಿದೆ ಅಂತಂದರೆ ದೇವ ಶಾಸ್ತ್ರ ಗುರು, ಇದು ಕ್ರಮ ಇದೇ ರೀತಿ ಇರಬೇಕು. ಇದು ಹಿಂದೆ ಮುಂದೆ ಆಗಬಾರದು. ಈಗ ನೋಡಿ, ಈಗ ಪಂಚಮ ಕಾಲದಲ್ಲಿ ಹಾಗೆ ನಿಮಗೆ ಕಾಣ್ತಿಲ್ಲ. ಏನಾಗ್ತದೆ ಅಂತಂದರೆ ಇಲ್ಲಿ ಯಾವುದೇ ಸ್ಥಳದಲ್ಲಿ ಪ್ರಭಾವನೆ ಆದರೂ ಕೂಡ ಅದು ಗುರುಗಳಿಂದ ಆಗ್ತಾ ಇದೆ ಅಲ್ವಾ? ಪಂಚಮ ಕಾಲದಲ್ಲಿ ಈಗೆಲ್ಲ ಹಾಗೆ ನಡೀತಾ ಇದೆ, ನಿಮಗೆ ಹಾಗೇ ಕಾಣ್ತಾ ಇದೆ ಅಲ್ವಾ? ಹೌದು, ಸತ್ಯ ಇದೆ. ಆದರೆ ಆ ಗುರುಗಳು ಯಾವ ಆಧಾರದ ಮೇಲೆ ಪ್ರಭಾವ ಮಾಡಿದರು ಅಂದರೆ ಮಿಥ್ಯಾ ಗುರುಗಳದಲ್ಲ, ಇದೆಲ್ಲ ಪಂಥವಾದಿಗಳದ್ದಲ್ಲ. ಆ ವಿಷಯ ನಡೀತಿಲ್ಲ. ಆ ವಿಷಯಗಳನ್ನ ತರಲೇಬಾರ್ದು ಇಲ್ಲಿ ಶಾಸ್ತ್ರ ಒಳಗಡೆ. ಈ ಪಂಥವಾದಿಗಳು ಅಂದರೆ ಈಗ ಅಭಿಷೇಕ್ ಪೂಜೆ ಸುಳ್ಳು ಹೇಳ್ತಾ ಎಲ್ಲನೂ ದೊಡ್ಡ ಗ್ಯಾಂಗ್ ಮಾಡ್ಕೊಂಡು ತಿರುಗ್ತಾರಲ್ಲ, ಅದಲ್ಲ. ಅವ್ರ ಸಾಧುಗಳು ಒಳಗಡೆ ಬರೋದಿಲ್ಲ, ಅದು ಸುಳ್ಳಿದೆ. ಯಾಕೆಂದ್ರೆ ಅವ್ರ ಶಾಸ್ತ್ರ ಮಾನ್ಯ ಇಲ್ಲ, ಅವ್ರದ್ದಲ್ಲ, ಅವ್ರ ವಿಷಯ ನಡೀತಾ ಇಲ್ಲ. ಅವ್ರು ಎಷ್ಟೇ ಪ್ರಭಾವನೆ ಮಾಡಿದ್ರು ಕೂಡ ಅದು ಪ್ರಭಾವನೆ ಅಲ್ಲ, ಅದು ಉಲ್ಟಾ ಅಪ್ರಭಾವನೆ ಇದೆ. ಅದು ಪ್ರಭಾವನೆಯಲ್ಲಿ ಬರೋದಿಲ್ಲ. ಅರ್ಥ ಆಯಿತು? ಪ್ರಭಾವನೆ ಏನಿದೆ ಅಂತಂದರೆ ಅದು ಬೇಕಾದ್ರೆ ಒಬ್ಬ ಗುರು ಜೀವನದಲ್ಲಿ ಒಂದೇ ಶಿಷ್ಯನನ್ನು ತಯಾರು ಮಾಡಲಿ, ಅದು ಶಾಸ್ತ್ರೋಕ್ತ ಪ್ರಕಾರ ಇರಬೇಕು. ಆಗಮ ಪರಂಪರೆಯ ಪ್ರಕಾರನೇ ಇದ್ದರೆ ಅದು ಪ್ರಭಾವನೆ ಇದೆ. ನೀವು ಕಾಣದ ಆ ಥರ ಎಲ್ಲನೂ ಅದು ಪೆಂಡಲ್ ಹಾಕಿ ಕೂಗ್ತಾರಲ್ಲ, ಅದು ಆ ಥರ ತಿಳಿಬೇಡ್ರಿ. ಅದು ಪ್ರಭಾವನೆ ಅಲ್ಲ ಮಕ್ಕಳೇ, ಅದು ಅಪ್ರಭಾವನೆ ಇದೆ, ಸುಳ್ಳಿದೆ. ಅದು ಪ್ರಭಾವನೆ ಏನಿದೆ ಅಂತಂದರೆ ಅದು ಕಿಂಚಿತ್ ಕೂಡ ಇದ್ದರೂ ಕೂಡ ಅದು ಶಾಸ್ತ್ರದ ಪ್ರಕಾರವೇ ಇರಬೇಕು, ಶಾಸ್ತ್ರಕ್ಕೆ ವಿರುದ್ಧವಾಗಿ ಇರಬಾರ್ದಪ್ಪ. ಅದು ಅಪ್ರಭಾವನೆ ಇದೆ, ಪ್ರಭಾವನೆ ಅಲ್ಲ. ಇನ್ನು ಮುಂದೆ ನೋಡು, ಜಿನವಾಣಿ ಆತ್ಮಶುದ್ಧಿಗೆ ಕಾರಣ ಇದೆ. ಈಗ ಇದ್ರ ಒಳಗಡೆ ಈಗ ಗುರು ಅಕಸ್ಮಾತ್ ಸಮ್ಯಕ್ ಪ್ರಭಾವನೆ ಮಾಡುವವರು ಬೇಕಾದಷ್ಟು ಜನ ಇದ್ದಾರೆ. ನಿಮಗೆ ಗೊತ್ತಿದೆಯಲ್ಲೋ ಅದು ವಿಷಯ ಬೇರೆ, ಆದರೂ ಇದ್ದಾರೆ, ಅದು ನನಗೆ ಗೊತ್ತಿದೆ. ಸಮ್ಯಕ್ ಪ್ರಭಾವನೆ ಮಾಡುವಂಥ ಸಾಧುಗಳು ಬೇಕಾದಷ್ಟು ಜನ ಇದ್ದಾರೆ. ಆರಿಕೆಯರು ಇದ್ದಾರೆ, ಐಲಾಕ್ಷುಲ್ಲಕ್ ಇದ್ದಾರೆ, ಬ್ರಹ್ಮಚಾರಿಗಳಿದ್ದಾರೆ, ಪ್ರತಿಮಧಾರಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಯಾಕೆಂದರೆ ಜಿನಾಗಮ ಇನ್ನೂ ಕೂಡ 18,000 ವರ್ಷ ಮುಂದೆ ಹೋಗೋದಿದೆ. ಆದ್ದರಿಂದ ಇರಲೇಬೇಕಲ್ಲ, ಇದ್ದಾರೆ. ಅವರು ಯಾವುದರ ಮುಖಾಂತರ ಪ್ರಭಾವನೆ ಮಾಡ್ತಾರಪ್ಪ? ಜಿನವಾಣಿ ಶಾಸ್ತ್ರದ ಆಧಾರದಿಂದ ಪ್ರಭಾವನೆ ಮಾಡ್ತಾರೆ ಅಲ್ವಾ? ಆದ್ದರಿಂದ ಗುರುಗಿಂತನೂ ಶ್ರೇಷ್ಠ ಜಿನವಾಣಿ ಇದೆ, ಶಾಸ್ತ್ರ ಇದೆ. ಅದನ್ನು ಭಕ್ತಿ ಮಾಡುವುದು, ವಿಶೇಷವಾಗಿ ಭಕ್ತಿ ಮಾಡುವುದರಿಂದ ಜೀವಕ್ಕೆ ಬಹುಶ್ರುತ ಭಕ್ತಿ ಪ್ರಾಪ್ತಿ ಆಗ್ತದೆ. ಮತ್ತು ಯಾರು ಬಹುಶ್ರುತವನ್ನು ಪ್ರಾಪ್ತ ಮಾಡಿಕೊಂಡಿದ್ದಾರೆ ಅಂಥ ಭಕ್ತಿ ಮತ್ತು ಶಾಸ್ತ್ರದ ಭಕ್ತಿ ಮಾಡೋದ್ರಿಂದ ಜೀವಕ್ಕೆ ತೀರ್ಥಂಕರರು ಆಗುವಂತಹ ಪುಣ್ಯ ಕರ್ಮದ ಬಂಧ ಆಗುತ್ತದೆ. ಇದು ಬಹುಶ್ರುತ ಭಕ್ತಿ ಭಾವನೆ ಇದೆ. ಯಾವುದಕ್ಕೂ ನೀವು
ಆರ್ಷ್ ಆಗಮ್ ಪರಂಪರೆಯ ಶಾಸ್ತ್ರಗಳನ್ನು ಸ್ವಾಧ್ಯಾಯ ಮಾಡದೆಯೇ ಏನು ಹೇಳಿದರೂ ಕೂಡ ಎಲ್ಲ ವ್ಯರ್ಥನೇ ಆಗ್ತದೆ. ನಿಮಗೆ ಪ್ರತಿದಿನ ಸ್ವಾಧ್ಯಾಯ ಬೇಕು. ಯಾಕೆಂದರೆ ಜಿನೇಂದ್ರ ಭಗವಾನರು ನಿಮಗೆ 6 ಕ್ರಿಯೆಗಳಲ್ಲಿ ದೇವಪೂಜೆ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪ, ದಾನದಲ್ಲಿ ಏನು ಹೇಳಿದ್ದಾರೆ, ನಿಮಗೆ ಸ್ವಾಧ್ಯಾಯ ಹೇಳಿದಾರಲ್ವ. ಆದ್ದರಿಂದ ಸ್ವಾಧ್ಯಾಯ ಬೇಕೇ ಬೇಕು. ಪ್ರತಿಯೊಬ್ಬರಿಗೂ ಸ್ವಾಧ್ಯಾಯ ಬೇಕು. ಆದರೆ ಅದು ಆರ್ಷ ಆಗಮ ಪರಂಪರೆ ಶಾಸ್ತ್ರನೇ ಬೇಕು. ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.